ಸ್ಟೂಡೆಂಟ್ಸ್ ಇವತ್ತು ನಮ್ಮ ಸ್ಟೂಡೆಂಟ್ಸ್ ಏನೆಲ್ಲ ಕಲ್ತ್ಕೊಂತಾ ಇದಾರೆ ಸಿವಿಲ್ ಅಲ್ಲಿ. ಸೊ ಫ್ಲೋರ್ ಪ್ಲಾನಿಂಗ್ ಆಗಿರ್ಬೋದು, ಸೊ ಬೇಸಿಕಲಿ ಏನೆಲ್ಲ ಹೇಳ್ಕೊಡ್ತಾರೆ ಅಂತ ಇವತ್ತು ನೋಡೋಣ ಬನ್ನಿ. ಸೊ ಡೈರೆಕ್ಟ್ ಸ್ಟೂಡೆಂಟ್ಸ್ ನ ಕೇಳೋಣ. ಸೊ ಅವರು ಏನ್ ಕೇಳ್ತಾರೋ ಸರ್ ಅದನ್ನ ಅವರು ಡ್ರಾಫ್ಟಿಂಗ್ ಮಾಡ್ಲಿ. ಹಾಯ್ ಸಾಮಿವೆಲ್. ಹಾಯ್ ಮೇಡಮ್. ಏನ್ ಮಾಡ್ತಾ ಇದ್ದೀರಾ? ಡ್ರಾಫ್ಟಿಂಗ್. ಓಕೆ, ಯಾವ ಸಾಫ್ಟ್ವೇರ್? ಆಟೋಕ್ಯಾಡ್. ಓಕೆ, ಸೊ ಇವಾಗ ಸರ್ ಏನ್ ಹೇಳ್ತಾರೆ ಅದನ್ನ ನೀನು ಡ್ರಾಫ್ಟ್ ಮಾಡು. ಓಕೆನಾ? ಓಕೆ ಮೇಡಮ್. ಓಕೆ ಸರ್. ಓಕೆ ಸಾಮಿವೆಲ್, ಅದೇ ಮಾಡು. ಪೋಲಾರ್ ಅರೆ ಸರ್ಕಲ್ ತಗೋಬೇಕು ಸರ್. ಒಂದು ಸರ್ಕಲ್ ಡ್ರಾ ಮಾಡಿಕೊಂಡು ಅರೆ ತಗೊಂಡು ಇಲ್ಲಿ ಪೋಲಾರ್ ಅರೆ ಐತೆ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ನಮ್ಗೆ ಎಲ್ಲಿ ಬೇಕೋ ಎಂಟರ್ ಮಾಡಿದ್ರೆ ಬರುತ್ತೆ ಸರ್. ಓಕೆ, ಪಾತರೆ ಮಾಡು. ಪಾತರೆ ಒಂದು ಸರ್ಕಲ್ ತಗೋಬೇಕು ಸರ್. ಸರ್ಕಲ್ ತಗೊಂಡು ಡ್ರಾ ಮಾಡಿ ಒಂದು ಲೈನ್ ಡ್ರಾ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿ ಮೂವ್ ಆಪ್ಷನ್ ತಗೊಂಡು ಅದನ್ನ ಸೆಟ್ ಮಾಡಿ ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಪಾತರೆ ಸೆಲೆಕ್ಟ್ ಮಾಡಿ ಪಾತ್ ಸೆಲೆಕ್ಟ್ ಮಾಡಿ ಎಂಟರ್ ಕೊಟ್ಟರೆ ಬರುತ್ತೆ ಸರ್. ಓಕೆ, ಅದನ್ನ ಮಿರರ್ ಮಾಡು. ಇವಾಗ ಮಾಡಿದ್ನ ಆಬ್ಜೆಕ್ಟ್ ನ ಮಿರರ್ ಮಾಡು. ಸೆಲೆಕ್ಟ್ ಮಾಡಿಕೊಂಡು MI ಅಂತ ಎಂಟರ್ ಮಾಡಿದ್ರೆ ಮಿರರ್ ಯಾವ ಆಂಗಲ್ ಬೇಕಾ ಆ ಆಂಗಲ್ ಕ್ಲಿಕ್ ಮಾಡಿ ಎಸ್ ಕೊಟ್ರೆ ಅಲೆದ ಆಗುತ್ತೆ, ನೋ ಕೊಟ್ರೆ ಅದು ಹಂಗೆ ಇರುತ್ತೆ ಸರ್. ಸ್ಕೇಲ್ ಮಾಡು. ಅದನ್ನ ಇದನ್ನ ಸ್ಕೇಲ್ ಸೆಲೆಕ್ಟ್ ಮಾಡಿಕೊಂಡು ಸ್ಕೇಲ್ ಆಪ್ಷನ್ ತಗೊಂಡು ಕ್ಲಿಕ್ ಮಾಡಿ ನಮ್ಗೆ ಯಾವ ಸೈಜ್ ಬೇಕಾ ಆ ಸೈಜ್ ಸ್ಕೇಲ್ ಮಾಡ್ಕೋಬಹುದು ಸರ್. ಓಕೆ, ರೊಟೇಟ್ ಮಾಡಿ. ರೊಟೇಟ್ ಸೆಲೆಕ್ಟ್ ಮಾಡಿ ರೊಟೇಷನ್ ತಗೊಂಡು ಒಂದು ಎಂಡ್ ತಗೊಂಡು ಅದು ನಮಗೆ 90 ಡಿಗ್ರಿ ಬೇಕಾ 180 ಡಿಗ್ರಿ ಬೇಕಾ ಯಾವ ಆಂಗಲ್ ಬೇಕಾ 45 ಡಿಗ್ರಿ ರೊಟೇಟ್ ಮಾಡ್ಕೋಬಹುದು ಸರ್. ಓಕೆ, ಆ ಸರ್ಕಲ್ಗೆ ಡೈಮೆನ್ಷನ್ ತೋರಿಸಿ. ಸರ್ಕಲ್ ಡೈಮೆನ್ಷನ್ ಒಂದು ಸರ್ಕಲ್ ಸೆಲೆಕ್ಟ್ ಮಾಡಿ ಅದೆಷ್ಟು ಡೈಮೆನ್ಷನ್ ಐತೆ ಕ್ಲಿಕ್ ಮಾಡಿ. ಓಕೆ ಓಕೆ ಸಾಮಿವೆಲ್, ಈಗ ಎಕ್ಸ್ಪ್ಲೈನ್ ಮಾಡಿದಿರಲ್ವಾ, ಇದು ಜಸ್ಟ್ ಬೇಸಿಕ್. ನೆಕ್ಸ್ಟ್ ನಿಮ್ಗೆ ಫ್ಲೋರ್ ಪ್ಲಾನಿಂಗ್ ಅಲ್ಲಿ ಏನೆಲ್ಲ ಹೇಳ್ಕೊಟ್ಟಿದ್ದಾರೆ ಅನ್ನೋದು ನೀವು ಡ್ರಾಫ್ಟಿಂಗ್ ಮಾಡ್ಬೇಕಾಗತ್ತೆ. ಓಕೆನಾ? ಥ್ಯಾಂಕ್ ಯು.